ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ. ದಾಂಡೇಲಿ ನಗರದ ಅಂಬೇವಾಡಿಯ ಕೆಎಚ್ಬಿ ಕಾಲೋನಿಯಲ್ಲಿ ಮನೆಯೊಂದರ ಆವರಣದಲ್ಲಿದ್ದ ನೀರಿನ ಪಂಪನ್ನು ಕಳವು ಮಾಡಲು ಯತ್ನಿಸಿದ ಘಟನೆ ನಡೆದಿರುವ ಬಗ್ಗೆ ಇಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಅಂಬೇವಾಡಿಯ ಕೆಎಚ್ಬಿ ಕಾಲೋನಿಯ ರಫೀಕ್ ಎಚ್ ಸಲೋಟಗಿ ಅವರ ಮನೆಯ ಆವರಣದಲ್ಲಿದ್ದ ನೀರಿನ ಪಂಪನ್ನು ಶುಕ್ರವಾರ ನಸುಕಿನ ವೇಳೆ ಕಳವು ಮಾಡಲು ಯತ್ನಿಸಿದ ಘಟನೆ ನಡೆದಿದೆ. ಕಳವು ಮಾಡಲು ಯತ್ನಿಸುತ್ತಿದ್ದ ಸಂದರ್ಭದಲ್ಲಿ ಮನೆ ಮಂದಿಯೆಲ್ಲ ಎಚ್ಚರಗೊಂಡು ಮನೆಯಿಂದ ಹೊರಗಡೆ ಬರುವುದರ ಒಳಗಡೆ ಕಳ್ಳರು ಪರಾರಿಯಾಗಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ರಫೀಕ್ ಎಚ್ ಸಲೋಟಗಿ ಅವರ ತಾಯಿ ಮತ್ತು ಹತ್ತಿರದ ನಿವಾಸಿ ವಿಲಿಯಂ ಪಚೋಕೋ ಅವರು ಇಂದು ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. चोरी हुआ क्या? चोरी करने की कोशिश की गई? चोरी करने की कोशिश करे, हम एकदम जाग को छोड़े। कितने बजे की बात है? 4 बजे सुबह। ये इंडियन गैस का रोड है ना? हाँ, इंडियन गैस का रोड। हाँ लास्ट ठीक कॉर्नर का। है। केएचपी कॉलोनी में है ना? थोड़ा ओपन करके देखेंगे। खाली मोटी जल्दी मत लो, बंद कर दो। इधर से आए क्या वो? हाँ, इधर से जैसे कहाँ पे? यहीं पे क्या मोटर? हाँ देखो। यहाँ पे असेंबल था क्या वो? ठीक है। क्या पुलिस कंप्लेंट करे क्या? नहीं करेगा। करना चाहिए ना? करना चाहिए। आप अकेले रहते हैं क्या? मैं अकेले ही रहता हूँ, बेटा उधर रहता है, दिल्ली में रहता है। ऐसा ठीक है. ಇಂದು ಮುಂಜಾನೆ ಬೆಳಗ್ಗೆ ಶುಕ್ರವಾರ 4 ಗಂಟೆ ಹತ್ತಿರ ಸುಮಾರಿಗೆ ರಫೀಕ್ ಎಚ್ ಸಲೋಟಗಿ ಇಂಡಿಯನ್ ಗ್ಯಾಸ್ ಹತ್ತಿರದ ಮನೆಯಲ್ಲಿ ನೀರಿನ ಪಂಪ್ ಚೋರಿ ಮಾಡಲು ಕೆಲವು ಕಳ್ಳರು ಯತ್ನಿಸಿದ್ದಾರೆ. ಆ ಸಮಯದಲ್ಲಿ ಅವರು ಪಂಪನ್ನು ಕಳವು ಮಾಡುತ್ತಿರುವಾಗ ಶಬ್ದ ಕೇಳಿ ಮನೆಯಲ್ಲಿ ಬಾಡಿಗೆದಾರರು ಮತ್ತು ಆಸುಪಾಸಿನವರು ಗದ್ದಲದಿಂದ ಅವರನ್ನು ಸುಗಾಡಿದ್ದಾರೆ. ಆ ಕಾರಣ ಕಳ್ಳರು ಆ ಪಂಪನ್ನು ಹಾಗೆಯೇ ಬಿಟ್ಟು ಓಡಿ ಹೋಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಂಡಿಯನ್ ಗ್ಯಾಸ್ ಹತ್ತಿರ ಮನೆಗಳಲ್ಲಿ ಕೆಎಚ್ಪಿ ಕಾಲೋನಿಯಲ್ಲಿ ಸುಮಾರು ಈ ರೀತಿಯ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿದೆ. ಆದ್ದರಿಂದ ಪೊಲೀಸ್ ಇಲಾಖೆಯವರು ಈ ಬಗ್ಗೆ ಎಚ್ಚೆತ್ತುಕೊಂಡು ಸರಿಯಾದ ಕ್ರಮವನ್ನು ಜರುಗಿಸಲು ನಾನು ವಿನಂತಿಸುತ್ತೇನೆ.